ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಅಪ್ಪು ಅವರ 51ನೇ ಹುಟ್ಟುಹಬ್ಬದ ಆಚರಣೆ ನಡೀತಾ ಇದೆ. ಅಶ್ವಿನಿ ಹಾಗೂ ಕುಟುಂಬಸ್ಥರಿಂದ ಸಮಾಧಿಗೆ ಪೂಜೆ ಸಲ್ಲಿಕೆ ಆಗುತ್ತೆ. ಸಾವಿರಾರು ಅಭಿಮಾನಿಗಳು ಸೇರುವ ಸಾಧ್ಯತೆ ಕೂಡ ಇದೆ. ರಾಜ್ಯಾದ್ಯಂತ ಅಭಿಮಾನಿಗಳು ಸಂಭ್ರಮದಿಂದ ಅಪ್ಪು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅಪ್ಪು ಅಭಿಮಾನಿಗಳಿಂದ ಅವರ ಹೆಸರಲ್ಲಿ ಸಮಾಜಮುಖಿ ಕಾರ್ಯಗಳು ನಡೆಯುತ್ತೆ. ಅಂದರೆ ಅನ್ನದಾನ ಆಗಿರ್ಬೋದು, ರಕ್ತದಾನ ಆಗಿರ್ಬೋದು, ಇದೇ ರೀತಿ ಸಾಕಷ್ಟು ಸಮಾಜಮುಖಿ ಕಾರ್ಯಗಳು ಅಪ್ಪು ಅವರ ಹೆಸರಲ್ಲಿ ಇವತ್ತು ನಡೆಯುತ್ತೆ. ಇವತ್ತು 51ನೇ ಹುಟ್ಟುಹಬ್ಬದ ಆಚರಣೆ ನಡೀತಾ ಇದೆ. ಕೇವಲ ಸಿನಿಮಾ ಮಾತ್ರವಲ್ಲ, ಸಿನಿಮಾದ ಹೊರತಾಗಿ ಅವರು ಮಾಡಿರುವಂತಹ ಸಮಾಜಮುಖಿ ಕಾರ್ಯಗಳು ಅನೇಕ. ಅವರು ಇವತ್ತು ನಮ್ಮ ಜೊತೆ ದೈಹಿಕವಾಗಿ ಇಲ್ಲದೇ ಇರಬಹುದು, ಆದರೆ ಅವರ ಸಿನಿಮಾಗಳ ಮೂಲಕ, ಹಾಡುಗಳ ಮೂಲಕ ಹಾಗೂ ಅವರು ಮಾಡಿರುವಂತಹ ಸಮಾಜ ಸೇವೆಯ ಮೂಲಕ ಸದಾ ಜೀವಂತವಾಗಿದ್ದಾರೆ. ಇನ್ನು ಪರಮಾತ್ಮ ಚಿತ್ರದ ಸಾಲಿನಂತೆ ಜೊತೆಗಿರದ ಜೀವ ಎಂದಿಗೂ ಜೀವಂತ ಎನ್ನುವಂಥ ಒಂದು ಸಾಲಿನಂತೆ ಪುನೀತ್ ರಾಜ್ಕುಮಾರ್ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಸದಾ ಅಜರಾಮರ ಅಂತ ಹೇಳ್ಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಂಠೀರವ ಸ್ಟುಡಿಯೋ ಹತ್ರ ಸೇರ್ತಾ ಇದ್ದಾರೆ. ಅವರ ಸಮಾಧಿಯ ದರ್ಶನವನ್ನು ಪಡೀತಾ ಇದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಅಪ್ಪು ಅವರ ಹೆಸರಲ್ಲಿ ಅವರ ಅಭಿಮಾನಿಗಳು ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ರಕ್ತದಾನ ಶಿಬಿರ ಆಗಿರ್ಬೋದು, ಅನ್ನದಾನದ ವ್ಯವಸ್ಥೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಸಮಾಜಮುಖಿ ಕಾರ್ಯಗಳು ಪ್ರತಿ ವರ್ಷವೂ ಕೂಡ ಅವರ ಹುಟ್ಟುಹಬ್ಬದ ದಿನ ಹಾಗೆ ಅವರ ಪುಣ್ಯತಿಥಿಯ ದಿನ ನಡೆಯುತ್ತೆ. ಮಾರ್ಚ್ 17 ಬಂತು ಅಂದರೆ ಸಾಕು, ಅಭಿಮಾನಿಗಳಿಗೆ ಒಂದು ರೀತಿ ದೊಡ್ಡ ಹಬ್ಬ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ಕಂಠೀರವ ಸ್ಟುಡಿಯೋದಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಯಶೋಧ, ಇನ್ನು ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ಪರಮಾತ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇವತ್ತು. ಅಭಿಮಾನಿಗಳು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ? ಎಸ್ ಸಿಂಚನ, ಗಮನಿಸ್ಬೋದು ನಾವು ಅಪ್ಪು ಸರ್ ಅವರ ಪುಣ್ಯ ಭೂಮಿಯಲ್ಲಿ ಇದ್ದೀವಿ. ಇವತ್ತು ಅಪ್ಪು ಸರ್ ಅವರಿಗೆ 51ನೇ ವರ್ಷದ ಹುಟ್ಟುಹಬ್ಬ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಭಾಗಗಳಿಂದ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗಿನಿಂದಲೂ ಕೂಡ ಇದ್ದಾರೆ. ಅಷ್ಟೇ ಅಲ್ಲ, ಮಧ್ಯರಾತ್ರಿ ಕೂಡ ಬಂದು ಇಲ್ಲಿ ನಿಂತು ಸಂಭ್ರಮಿಸಿ ಸೆಲೆಬ್ರೇಟ್ ಮಾಡಿ ನಮ್ಮ ದೇವರ ದರ್ಶನವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಸಂಭ್ರಮಿಸಿ ಕೇಕ್ ಕಟ್ ಮಾಡಿ ತಾವು ತರುವಂಥ ಉಡುಗೊರೆಗಳನ್ನು ಇಲ್ಲಿ ಇಟ್ಟು ಪೂಜೆ ಮಾಡಿ ಎಲ್ಲೂ ಹೋಗಿಲ್ಲ, ಶೂಟಿಂಗ್ ಹೋಗಿದ್ದಾರೆ, ಆದಷ್ಟು ಬೇಗ ನಮ್ಮ ಅಪ್ಪು ಸರ್ ಅವರು ಬರ್ತಾರೆ ಅಂತ ಹೇಳಿ ಪ್ರತಿಯೊಬ್ಬ ಅಭಿಮಾನಿಗಳು ನಮ್ಮ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಗಮನಿಸ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಸೇರಿದ್ದಾರೆ. ಕೇಕ್ ತರ್ತಾರೆ, ಪುಟ್ಟ ಪುಟ್ಟ ಮಕ್ಕಳುಗಳನ್ನ ಕರ್ಕೊಂಡು ಬರ್ತಾರೆ. ಎಸ್, ಸರಿಯಾಗಿ ಕೇಳಿಸ್ತಾ ಇಲ್ಲ ನಿಮ್ಮ ಮಾತು. ಮೇ ಬಿ ನೆಟ್ವರ್ಕ್ ಪ್ರಾಬ್ಲಮ್ ಇರಬಹುದು ಯಶೋಧ. ಅಪ್ಪು ಸರ್ ಅವರಿಗೆ ಇಷ್ಟ ಆಗುವಂತಹ ಆಹಾರ ತಿನಿಸುಗಳನ್ನು ಇಟ್ಟು ಪೂಜೆ ಸಲ್ಲಿಸಿ ನಂತರ ಇಲ್ಲಿಂದ ಅವರು ಹೊರಡ್ತಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ರಾಜ್ಕುಮಾರ್ ಅವರ ಕುಟುಂಬಸ್ಥರು ಬರ್ತಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಈಗಾಗಲೇ ಇಲ್ಲಿ ಬಂದು ಸೇರಿದ್ದಾರೆ. ಅಪ್ಪು ಸರ್ ಅವ್ರನ್ನ ನೋಡಬೇಕು ಅಂತ ಹೇಳಿ ಅಭಿಮಾನಿಗಳು ಬಂದು ಇಲ್ಲಿ ನಿಂತಿರುವಂತಹ ವಿಜುವಲ್ಗಳನ್ನು ನೇರವಾಗಿ ನೀವು ಗಮನಿಸಬಹುದು. ಎಲ್ಲೂ ಹೋಗಿಲ್ಲ, ಬರ್ತಾರೆ, ಆದಷ್ಟು ಬೇಗ ಬರ್ತಾರೆ. ನಮ್ಮ ಅಂತ ಹೇಳಿ ಅಭಿಮಾನಿಗಳು ಹೇಳುವಂತಹ ಮಾತುಗಳು 100% ನೀರನ್ನ ತರಿಸುತ್ತೆ. ಕಾರಣ ಆಗ್ಬಿಟ್ಟಿದೆ. ಅಭಿಮಾನಿಗಳು ಎಲ್ಲ ಊರಿಂದ ಬರ್ತಾರೆ. ಬರೀ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಿಂದಲೂ ಕೂಡ ಅಭಿಮಾನಿಗಳು ಬರ್ತಾರೆ. ಸಣ್ಣ ಮಕ್ಕಳನ್ನ ಕೂಡ ಕರ್ಕೊಂಡ್ ಬಂದು ಅಪ್ಪು ಸರ್ ಅವರ ದರ್ಶನವನ್ನ ಮಾಡ್ಬೇಕು. ನಾವು ಅವರನ್ನ ನೇರವಾಗಿ ನೋಡಿಲ್ಲ, ಆದ್ರೆ ಅವ್ರು ಇಲ್ಲಿದ್ದಾರೆ, ಅವರ ದರ್ಶನ ಸಿಕ್ಕಿದ್ರೆ ಸಾಕು, ಅವರ ಇರುವಂತ ಪುಣ್ಯ ಭೂಮಿಗೆ ಬಂದ್ರೆ ಸಾಕು, ನಾವು ಪಾವನ ಆಗ್ತೀವಿ ಅಂತ ಹೇಳಿ ಅಭಿಮಾನಿಗಳು ಸಂಭ್ರಮಿಸೋ ರೀತಿ ನಿಜಕ್ಕೂ ನಂಚಿನಲ್ಲಿ ನೀರ್ ತರಿಸುತ್ತೆ. ನೋಡಿ, ಮಾತನಾಡ್ಸೋಣ ಎಲ್ಲಿಂದ ಬಂದಿದ್ದಾರೆ ಅಂತ. ಹಾಸ್ಪಿಟಲ್ ಇಂದ ಏನ್ ಹೇಳಕ್ ಇಷ್ಟಪಡ್ತೀವಿ? ಹುಟ್ಟುಹಬ್ಬ ಅವ್ರದ್ದು ಇದಾರೆ ಅನ್ಸುತ್ತಾರೆ ಮೇಡಮ್. ನಮಗೆ ಇನ್ನು ಇದ್ದಾರೆ, ನಮ್ಮ ಮನಸ್ಸಲ್ಲಿ ಇದ್ದಾರೆ. ನಾವು ಪಕ್ಕ ಅಭಿಮಾನಿ ಹೊಸಪೇಟೆ. ನಾವು ನಮ್ಗೆ ತುಂಬ ಇಷ್ಟ ಅವರು. ಅವರ ಅಭಿಮಾನಿಗಳು ನಾವು. ಅವರಂದರೆ ಭಾಳ ಇಷ್ಟ. ಅದು ಫಿಲಿಮ್ ನೋಡ್ಬೇಕಂದ್ರೆ ಅಷ್ಟು ಕಣ್ಣಾಗ ನೀರು ಬರ್ತದೆ. ಈಗ ಒಬ್ರು ರಿಯಲಾಗಿ ನೋಡ್ಬೇಕಂದ್ರೆ ಇನ್ನೂ ಎಷ್ಟು ಕಣ್ಣಾಗ ನೀರು ಬರ್ತಾ ಇರ್ಬಾರ್ದು. ಮೇಡಮ್ ನಮಸ್ಕಾರ. ಅಪ್ಪು ಸರ್ ಇಲ್ಲ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ಅವ್ರು ನಮ್ಮ ಮನಸ್ಸಲ್ಲಿ ಯಾವಾಗೂ ಇದ್ದೇ ಇರ್ತಾರೆ. ನಾವು ಪ್ರತಿ ವರ್ಷ ಬರ್ತಾ ಇರ್ತೀವಿ. ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀರಿ. ಅವ್ರದ್ದು ಹುಟ್ಟುಹಬ್ಬ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ. ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಇಲ್ಲಿ ಬಂದಿದ್ದಾರೆ. ಅಪ್ಪು ಸರ್ ಅವ್ರಿಗೆ ವಿಶ್ ಮಾಡಬೇಕು ಅಂತ ಹೇಳಿ ಬಂದು ಕಾಯ್ತಿರುವಂಥದ್ದು. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಪ್ಪು ಸರ್ ಅವ್ರ ಹುಟ್ಟುಹಬ್ಬ ಬಂದಿದ್ದೀರಾ? ಮಿಸ್ ಮಾಡ್ಕೊತೀವಿ. ಮಿಸ್ ಮಾಡ್ಕೊತೀವಿ.
ನಾವು ಗುಲ್ಬರ್ಗದಿಂದ ಬಂದಿದ್ದು ಮೇಡಮ್. ಇದು ಬರ್ತಡೇ ಸಲುವಾಗಿ ನಿನ್ನೆ ಕೂತ್ಕೊಂಡು ಇವತ್ತು ಅಪ್ಪು ಬಾಸ್ ಬರ್ತಡೇ ಸಲುವಾಗಿ ಇಲ್ಲಿ ಬಂದಿದ್ದೀನಿ. ಅಪ್ಪು ಬರ್ತಡೇ ಮಾಡಿ ಹೋಗ್ತೀನಿ. ನಾವು ಬರ್ತಡೇ ಪ್ರಯುಕ್ತ ಭದ್ರಾವತಿಯಿಂದ ಬಂದಿದ್ದೀವಿ. ಅಪ್ಪು ಬಾಸ್ಗೆ, ಅಪ್ಪು ಬಾಸ್ಗೆ, ಅಪ್ಪು ಬಾಸ್ಗೆ. ಇದು ಅಭಿಮಾನಿಗಳ ಅಭಿಮಾನದ ಮಾತು ಸಿಂಚನ. ಇವತ್ತಿಗೂ ಕೂಡ ಅಭಿಮಾನಿಗಳು ಸಂಭ್ರಮಿಸೋದನ್ನು ನೋಡಿದ್ರೆ ನಿಜಕ್ಕೂ ಭಾವುಕ ಆಗುತ್ತೆ ನಮಗೆ. ಎಲ್ಲೂ ಹೋಗಿಲ್ಲ, ಶೂಟಿಂಗ್ ಹೋಗಿದ್ದಾರೆ, ಬರ್ತಾರೆ ಅಂತ ನಮಗೂ ಕೂಡ ಅನಿಸುತ್ತೆ. ನಾವೆಲ್ಲರೂ ಕೂಡ ಅಂದರೆ ಪ್ರತಿಯೊಬ್ಬರು ಕೂಡ ನೋಡಿ ಇವತ್ತಿಗೂ ಕೂಡ ಅವರು ನಮ್ಮನ್ನು ಆಗಲಿ ಇಷ್ಟು ವರ್ಷ ಆದರೂ ಕೂಡ ಐ ಥಿಂಕ್ ಈ ಭೂಮಿ ಆಕಾಶ ಇರೋವರೆಗೂ ಕೂಡ ಅಪ್ಪು ಸರ್ ಅವರ ಹೆಸರು ಶಾಶ್ವತವಾಗಿರುತ್ತೆ. ಅಭಿಮಾನಿಗಳು ಕೂಡ ಅಷ್ಟೇ ಪ್ರೀತಿಯನ್ನು ಮುಂದುವರಿಸ್ತಾರೆ. ಗಮನಿಸ್ಬೋದು, ಉತ್ತರ ಕರ್ನಾಟಕ ಭಾಗದಿಂದ ಸಣ್ಣ ಸಣ್ಣ ಮಕ್ಕಳುಗಳನ್ನೆಲ್ಲ ಅವ್ರು ಕರ್ಕೊಂಡು ಮಧ್ಯರಾತ್ರಿಯಿಂದಲೂ ಕೂಡ ಅವರ ದರ್ಶನವನ್ನು ಪಡಿಬೇಕು, ನಾನು ಅವ್ರನ್ನ ನೋಡಬೇಕು ಅಂತೇಳಿ ಅಭಿಮಾನಿಗಳು ಬರ್ತಾರಲ್ಲ, ಇದು ಮೇ ಬಿ ಎಲ್ರಿಗೂ ಸಾಧ್ಯ ಇಲ್ಲ ಈ ಥರದ ಅಭಿಮಾನ ಸಿಗೋದಕ್ಕೆ. ಈ ಥರದ ಒಂದು ಸಣ್ಣ ಫೋಟೋ ದೂರದಲ್ಲಿ ನಿಂತರೆ ಸಾಕು, ಅವ್ರನ್ನ ನೋಡಿದ್ರೆ ಸಾಕು ಅಂತ ಹೇಳಿ ಸಂಭ್ರಮಿಸ್ತಾರಲ್ಲ, ಇದು ಐ ಥಿಂಕ್ ಯಾರಿಗೂ ಈ ಥರದ ಪ್ರೀತಿ ಸಿಗಲ್ಲ. ಅಭಿಮಾನಿಗಳ ನಿಜವಾದ ದೇವರು ಅಂತ ಬಂದರೆ ಅದು ಅಪ್ಪು ಸರ್ ಅಂತಲೇ ಅನಿಸುತ್ತೆ. ಅಭಿಮಾನಿ ಇದ್ರೆ ಮಾತನಾಡ್ತಾರಂತೆ. ನಾವು ಭದ್ರಾವತಿಯಿಂದ ಬಂದಿರೋದು ಅಪ್ಪು ಬಾಸಿಂಗ್ ನೋಡೋಕ್ಕೆ. ಅಪ್ಪು ಬಾಸ್ಗೆ, ಅಪ್ಪು ಬಾಸ್ಗೆ, ಅಪ್ಪು ಬಾಸ್ಗೆ. ನಗುವಿನ ಒಡೆಯ, ಜೊತೆಗಿರೋದ ಜೀವ ಎಂದಿಗೂ ಜೀವ ಅಂತ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು ಪರಮಾತ್ಮ ಮೂವಿ ಭಾರಿ ಇಷ್ಟ ಆಗುತ್ತೆ. ಆ ಥರ ಮೂವಿ ಯಾರೂ ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ ಅಷ್ಟೇ. ಸಿಂಚನ, ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ, ಈ ಪದ ಮೇ ಬಿ ಎಲ್ರಿಗೂ ಒಂಥರ ನೋವು ತರಿಸುತ್ತೆ ಅಂತ ಅನಿಸುತ್ತೆ. ಇದು ಅಭಿಮಾನಿಗಳ ಮಾತು. ಆ್ಯಂಡ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಕುಟುಂಬಸ್ಥರು ಬರ್ತಾರೆ, ಅಪ್ಪು ಸರ್ ಅವರ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಸಿಂಚನ, ಇನ್ನು ಯಶೋಧ, ಇವತ್ತು ಅಪ್ಪು ಸರ್ ಹೆಸರಲ್ಲಿ ಯಾವೆಲ್ಲ ಸಮಾಜಮುಖಿ ಕಾರ್ಯಗಳು ನಡೀತಾ ಇದೆ ಅಂತ? ಸೊ ಇವತ್ತು ಅಪ್ಪು ಸರ್ ಅವರ ಹೆಸರಿನಲ್ಲಿ ಈಗಾಗಲೇ ಅನ್ನದಾನ ಕಾರ್ಯಕ್ರಮ ಬೆಳಗಿನಿಂದಲೂ ಕೂಡ ಶುರುವಾಗಿದೆ. ಬರುವಂಥ ಅಷ್ಟು ಅಭಿಮಾನಿಗಳಿಗೆ ಅನ್ನದಾನ ಕಾರ್ಯಕ್ರಮ ಆಗ್ತಿದೆ. ಜೊತೆಗೆ ಇಲ್ಲಿ ಬಂದಂಥ ಅಭಿಮಾನಿಗಳು ಅಪ್ಪು ಸರ್ ಅವರ ಹೆಸರಿಗೆ, ಅಪ್ಪು ಸರ್ ಯಾರಿಗಾದರೂ ಉಪಯೋಗ ಆಗಲಿ ಅಂತ ಹೇಳಿ ರಕ್ತದಾನವನ್ನು ಮಾಡ್ತಾರೆ. ಬರೀ ಇಲ್ಲಷ್ಟೇ ಕಂಠೀರವ ಸ್ಟುಡಿಯೋ ಬಳಿ ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಬೆಳಗಿನಿಂದಲೂ ಕೂಡ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂತೆ ಪುಸ್ತಕ ವಿತರಣೆ ಆಗಿರ್ಬೋದು, ಗಿಡ ನೆಡುವುದಾಗಿರ್ಬೋದು, ಬಡ ವಿದ್ಯಾರ್ಥಿಗಳಿಗೆ ಏನೇನು ಸಹಾಯ ಬೇಕೋ ಅಂತಹ ಸಹಾಯವನ್ನು ಅಪ್ಪು ಸರ್ ಅವರ ಅಭಿಮಾನಿಗಳು ಇವತ್ತು ಮಾಡ್ತಾರೆ. ಬರೀ ಇವತ್ತಷ್ಟೇ ಅಲ್ಲ, ಎಂದಿಗೂ ಕೂಡ ಅವರು ಮಾಡ್ಕೊಂಡು ಬಂದಿದ್ದಾರೆ. ಯಾರೇ ಸಹಾಯ ಬೇಡಿದ್ರು ಕೂಡ ಆ ಅಭಿಮಾನಿ ಸಂಘಗಳಿಂದ, ಅಪ್ಪು ಸರ್ ಅಭಿಮಾನಿ ಸಂಘಗಳಿಂದ ಸಾಕಷ್ಟು ಉಪಯೋಗಗಳು ಆಗ್ತಾ ಇದೆ. ಸಿಂಚನ. ಓಕೆ, ಇನ್ನು ಕುಟುಂಬಸ್ಥರು ಎಷ್ಟೊತ್ತಿಗೆ ಬರ್ತಾರೆ, ಏನಾದರೂ ಐಡಿಯಾ ಇದೆಯಾ ಯಶೋಧ? ಅಂದರೆ ಸದ್ಯದಲ್ಲೇ ಬರ್ತಾರಾ, ಹೇಗೆ? ಇನ್ನೇನು ಕೆಲವೇ ಹೊತ್ತಿನಲ್ಲಿ ಐ ಥಿಂಕ್ ಅಶ್ವಿನಿ ಮೇಡಮ್ ಅವರು ಬರೋದು ಅನುಮಾನ ಅಂತ ಅನಿಸುತ್ತೆ. ಯಾಕಂದರೆ ಅವರು ಇಲ್ಲಿ ಇಲ್ಲದ ಕಾರಣ ರಾಘಣ್ಣ ಕುಟುಂಬಸ್ಥರು ಬರುವಂತಹ ಸಾಧ್ಯತೆ ಇದೆ. ಆ್ಯಂಡ್ ಸ್ಯಾಂಡಲ್ವುಡ್ನ ಒಂದಷ್ಟು ಅವರ ಅಭಿಮಾನಿಗಳು, ನಟ ನಟಿಯರು, ಡೈರೆಕ್ಟರ್ಗಳು ಕೂಡ ಬಂದು ಇವತ್ತು ಅಪ್ಪು ಸರ್ ಅವರಿಗೆ ವಿಶಸ್ ತಿಳಿಸುವಂಥ ಸಾಧ್ಯತೆ ಇದೆ. ಸಿಂಚನ. ಓಕೆ, ಥ್ಯಾಂಕ್ ಯು ಯಶೋಧ ಪೂಜಾರಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗ ಪುನೀತ್ ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು, ಪಾರ್ವತಮ್ಮ ಅವರು, ಅಂಬರೀಷ್ ಅವರು ಇಲ್ಲೇ ಇರ್ತಕ್ಕಂಥದ್ದು. പക്ഷേ ಯಾರು ಅವರು ಕಾಲ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಯಾರೂ ಅಂದ್ಕೊಂಡಿಲ್ಲ ಪುನೀತ್ ರಾಜ್ಕುಮಾರ್ ಅವ್ರನ್ನ. ಇವತ್ತು ಬೆಳಗ್ಗೆನೇ ಇನ್ನೂ 8 ಗಂಟೆ ಆಗಿದೆ, 8 ಗಂಟೆಗೆ ಸಾವಿರಾರು ಜನ ಬಂದು ಹೋಗ್ತಕ್ಕಂಥದ್ದು ನೋಡಿದ್ದೀನಿ. ಇದು ಬರೀ ಇವತ್ತೊಂದು ದಿನ ಅಲ್ಲ, ಅವರು ಹುಟ್ಟುಹಬ್ಬದ ಒಂದಿನ ಅಲ್ಲ, ಪ್ರತಿನಿತ್ಯಲ್ಲಿ 5,000ರಿಂದ 10,000 ಜನ ರಾಜ್ಯದ ವಿವಿಧ ಮೂಲೆಗಳಿಂದ ಇದೊಂದು ಅತ್ಯಂತ ಒಂದು ಶಕ್ತಿ ಕೇಂದ್ರ ಆಗಿದೆ. ರಾಜ್ಯದ ಅನೇಕ ಭಾಗಗಳಿಂದ, ಬೆಂಗಳೂರಿಗೆ ಯಾವುದೋ ಟೂರು ಬಂದವರು ಇಲ್ಲಿ ಬಂದು ಹೋಗಲೇಬೇಕು, ಇದನ್ನು ಬಂದು ಅಲ್ಲಿ ಕೈ ಮುಗಿದು ಹೋಗ್ತಕ್ಕಂಥದ್ದು ದಿನನಿತ್ಯ ನೋಡ್ತೀವಿ. ಭಾನುವಾರ ಅವರ ಭಕ್ತರು ಸಾವಿರಾರು ಜನಕ್ಕೆ ಅನುದಾನ ಮಾಡ್ತಕ್ಕಂಥದ್ದು ಪ್ರತಿ ವಾರ. ಇಲ್ಲಿ ಸಾವಿರಾರು ಜನಕ್ಕೆ 10,000 20,000 ಜನಕ್ಕೆ ಎಷ್ಟು ಜನಕ್ಕೆ ಬರ್ತಾರೆ ಮಾಡ್ತಕ್ಕಂಥದ್ದು ಅದಾಗಿರೋದ್ರಿಂದ ಅವರು ಅತ್ಯಂತ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಒಬ್ಬ ಶ್ರೇಷ್ಠ ನಟ. ಅವರಂಥವ್ರನ್ನ ನಾವು ತಿರ್ಗಿ ಮತ್ತೆ ನೋಡೋದಕ್ಕೆ ಸಾಧ್ಯ ಇಲ್ಲ. ನನಗೆ ಕ್ಷೇತ್ರದ ಶಾಸಕನಾಗಿ ಅವರ ಜೊತೆ ಅತ್ಯಂತ ಸಮೀಪದಲ್ಲಿದ್ದಿರ್ತಕ್ಕಂಥವನು. ನಾವು ಅವ್ರನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ವಿಧಾನಸಭೆ 9 ಗಂಟೆಗಿರೋದ್ರಿಂದ ನಾವು ನನ್ನ ಜೊತೆಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಬಂದು ಪುಷ್ಪಹಾರವನ್ನು ಹಾಕಿ, ಅವರು ಸೂರ್ಯಚಂದ್ರ ಇರೋವರೆಗೂ ರಾಜ್ಯದ ಜನತೆ ಅಂತ ಶ್ರೇಷ್ಠ ನಟನನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಏನು ನೆನಪಿದೆ ಸರ್ ಅವ್ರ ಜೊತೆ ಕಳೆದಂತೆ? ಯಾವುದು ಒಳ್ಳೆ ಮೆಮೊರಿ ಇದ್ರೆ ಒಂದು ಲಾಸ್ಟ್ ಶೇರ್ ಮಾಡಿಬಿಡಿ ಸರ್. ನಮ್ಮ ಕ್ಷೇತ್ರದಲ್ಲಿ ರಾಜ್ಕುಮಾರ್ ಪ್ರತಿಮೆ, ಇಲ್ಲಿ ಕುರ್ಬಳ್ಳಿ ಸರ್ಕಲ್ ಇರ್ತಕ್ಕಂಥ ಪ್ರತಿಮೆಯಲ್ಲಿ ಅಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ
ಕರೋನಾ ಪ್ರಾರಂಭ ಆಯ್ತಾ ಇತ್ತು. ಆ ಸಂದರ್ಭದಲ್ಲಿ ಸುಮಾರು ಒಂದು 15-20 ಸಾವಿರ ಜನ ಅಲ್ಲಿ ಸೇರಿದ್ರು, ಸಂಪೂರ್ಣವಾಗಿ ಸೇರಿದ್ರು. 1 ಗಂಟೆಗಿಂತ ಹೆಚ್ಚು ಅಲ್ಲಿದ್ದು ಎಲ್ಲರೂ ರಂಜಿಸಿ ಅತ್ಯಂತ ಸಂತೋಷದಿಂದ ಹೋದರು. ಆಮೇಲೆ ನಾವು ಯಾವುದೇ ಕಾರ್ಯಕ್ರಮಕ್ಕೆ ಕರಲಿ, ಡಾಕ್ಟರ್ ರಾಜ್ಕುಮಾರ್ ಒಳಾಂಗಣ ಕ್ರೀಡಾಂಗಣ ಅವರ ತಂದೆಯವರ ಹೆಸರು ಮಾಡಿರ್ತಕ್ಕಂಥದ್ದಿಗೆ ಇಡೀ